ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಎಕ್ಸೆಲಲ್ಲಿ ಪೈವಟ್ ಟೇಬಲ್ನ ಹೇಗೆ ಯೂಸ್ ಮಾಡೋದು ಅನ್ನೋದನ್ನು ತಿಳಿಯೋಣ. ಪೈವಟ್ ಟೇಬಲ್ ಅನ್ನೋದು ಎಕ್ಸೆಲಲ್ಲಿ ತುಂಬ ಎಫೆಕ್ಟಿವ್ ಆಗಿರೋ ಅಪ್ಲಿಕೇಶನ್ನು. ಈ ಪೈವಟ್ ಟೇಬಲ್ನ ಯೂಸ್ ಮಾಡಿ ನಾವು ಡಾಟಾನ ಎಷ್ಟು ಬೇಕಾದರೂ ಅಷ್ಟು ಶಾರ್ಟ್ ಮಾಡ್ಕೋಬೋದು. ಅದೇ ರೀತಿ ನಾವು ಎಲ್ಲಿ ತನಕ ಬೇಕೋ ಅಲ್ಲಿವರೆಗೂ ಪ್ರಿಂಟೌಟ್ ತಗೋಬೋದು. ಅದೇ ರೀತಿ ನಮಗೆ ಎಲ್ಲಿವರೆಗೂ ಕಟ್ ಮಾಡಬೇಕು ಅನಿಸುತ್ತೋ ಅಲ್ಲಿವರೆಗೂ ಕಟ್ ಕೂಡ ಮಾಡ್ಬೋದು. ಈ ಪೈವಟ್ ಟೇಬಲ್ನ ಯೂಸ್ ಮಾಡಿ ನಾವು ಹೆಂಗೆ ನಮ್ಮ ಡಾಟಾನ ಕ್ರಿಯೇಟ್ ಮಾಡ್ಕೊಳೋದು ಅನ್ನೋದನ್ನು ಈಗ ತಿಳಿಯೋಣ. ಮೊದಲು ನಾವು ಪೈವಟ್ ಟೇಬಲ್ ಯೂಸ್ ಮಾಡೋಕ್ಕೆ ಡಾಟಾನ ಫಸ್ಟು ಎಕ್ಸೆಲಲ್ಲಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಯಾವ ಡಾಟಾ ಇರುತ್ತೋ ಆ ಡಾಟಾನ. ಇದರಲ್ಲಿ ಕಂಡೀಷನ್ಸ್ ಏನು ಅಂದರೆ, ಇಲ್ಲಿದೆಯಲ್ಲ ಸೆಲ್ಸ್ ಮತ್ತು ಒಂದು ಸೆಲ್ಲು ಮತ್ತು ಇನ್ನೊಂದು ಸೆಲ್ ಮಧ್ಯೆ ಗ್ಯಾಪ್ ಇರೋಂಗಿಲ್ಲ. ಇವಾಗ ನೋಡಿ 1 2 3 ಅಂತ ಇದೆಯಲ್ಲ, ಇದೇ ರೀತಿ ಕಂಟಿನ್ಯೂಷನ್ ಇರಬೇಕು. ಮಿಸ್ಸಾಗಿ ಇಲ್ಲಿ 3ವರೆಗೂ ಮಾಡಿ 4 ಗ್ಯಾಪ್ ಇಟ್ಟು 5 ಮಾಡಿದ್ರೆ, ಆ ಥರ ಏನಾದರೂ ಮಾಡಿದ್ರೆ ನಮಗಿಲ್ಲಿ ಪೈವಟ್ ಟೇಬಲ್ ಅಪ್ಲೈ ಆಗೋಲ್ಲ. ಈಗ ಹೇಗೆ ಮಾಡೋದು ಪೈವಟ್ ಟೇಬಲ್ನ ಅಂತ ನೋಡೋಣ ಬನ್ನಿ. ಇವಾಗ ಈ ಥರ ಡಾಟಾ ಓಪನ್ ಮಾಡ್ಕೊಂಡಿದ್ದೀವಿ. ಇವಾಗ ಈ ಡಾಟಾಗೆ ನಾವು ಪೈವಟ್ ಟೇಬಲ್ ಯೂಸ್ ಮಾಡಿ ನಮಗೆ ಬೇಕಾಗಿರೋ ರೀತಿ ಶಾರ್ಟ್ ಔಟ್ ಮಾಡ್ಕೋಬೇಕು. ಅಂದರೆ ಫಸ್ಟು ಈ ಡಾಟಾದಲ್ಲಿ ಯಾವುದಾದ್ರೂ ಒಂದು ಸೆಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಸೆಲೆಕ್ಟ್ ಆಗುತ್ತೆ. ಅದಾದಮೇಲೆ ಇನ್ಸರ್ಟಿಗೆ ಹೋಗಿ ಪೈವಟ್ ಟೇಬಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿರಿ ಈ ಥರ ಟೇಬಲ್ ಓಪನ್ ಆಗುತ್ತೆ. ಇಲ್ಲಿ ಟೇಬಲ್ ರೇಂಜು ಅದೇ ಸೆಲೆಕ್ಟ್ ಆಗಿರುತ್ತೆ. ಇದು ಸೆಲೆಕ್ಟ್ ಆಗಿರೋದು ಹೇಗೆ ಗೊತ್ತಾಗುತ್ತೆ ಅಂದರೆ, ಇಲ್ಲಿ ಕಾಣಿಸ್ತಿದೆಯಲ್ಲ ಶೇಡೆಡ್ ಲೈನು, ಇಲ್ಲಿ ಇರೋದ್ರಿಂದ ನಮಗೆ ಗೊತ್ತಾಗುತ್ತೆ ಎಲ್ಲಿವರೆಗೂ ಇದು ಸೆಲೆಕ್ಟ್ ಆಗಿದೆ ಅಂತ. ಅದಾದಮೇಲೆ ನಮಗೆ ಪೈವಟ್ ಟೇಬಲ್ಲು ನ್ಯೂ ವರ್ಕ್ಶೀಟಲ್ಲಿ ಬೇಕೋ ಅಥವಾ ಎಕ್ಸಿಸ್ಟಿಂಗ್ ವರ್ಕ್ಶೀಟಲ್ಲಿ ಬೇಕೋ ಅಂತ ಕೇಳುತ್ತೆ. ನಮಗೆ ನ್ಯೂ ಬೇಕು, ಹಾಗಾಗಿ ನ್ಯೂ ಅಂತ ಸೆಲೆಕ್ಟ್ ಮಾಡಿ ಓಕೆ ಕೊಡ್ತೀನಿ. ಆಗ ನೋಡಿರಿ ಈ ರೀತಿ ಪೈವಟ್ ಟೇಬಲ್ ಚಾರ್ಟು ಓಪನ್ ಆಗುತ್ತೆ. ಇಲ್ಲಿ ಕಾಣಿಸ್ತಿದೆಯಲ್ಲ, ಇದನ್ನು ಪೈವಟ್ ಟೇಬಲ್ ಫೀಲ್ಡ್ ಲೀಸ್ಟ್ ಅಂತ ಕರಿತೀವಿ. ಮೀನ್ಸ್ ನಾವು ಡಾಟಾ ರೆಡಿ ಮಾಡ್ಕೊಂಡಿದ್ವಲ್ಲ, ಅದರಲ್ಲಿರೋ ಎಲ್ಲ ಮೇಯ್ನ್ ಇನ್ಫಾರ್ಮೇಷನ್ನು ಇಲ್ಲಿ ಸೆಲೆಕ್ಟ್ ಆಗಿರುತ್ತೆ. ಈಗ ನಮಗೆ ಇಲ್ಲಿ ಯಾವ ಇನ್ಫಾರ್ಮೇಷನ್ ಓಪನ್ ಮಾಡಬೇಕೋ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಆ ಡಾಟಾ ಮಾತ್ರ ಓಪನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಬೈಯರ್ ನೇಮ್ ಅಂತ ಇದೆ. ನನಗಿವಾಗ ಬೈಯರ್ ನೇಮ್ ಬೇಕು, ಹಾಗೆ ಡೇಟ್ ಆಫ್ ಪರ್ಚೇಸ್ ಬೇಕು. ಅಂದರೆ ಇಲ್ಲಿದೆಯಲ್ಲ ಬೈಯರ್ ನೇಮ್ನ ತಗೊಬಂದು ರೋ ಲೇಬಲ್ಸ್ ಮೇಲೆ ಹಾಕಿದ್ರೆ ನೋಡಿ ಇಲ್ಲಿ ಓಪನ್ ಆಯಿತು ಬೈಯರ್ಸ್ ನೇಮ್ ಏನೇನು ಅಂತ. ಅದೇ ರೀತಿ ನಮಗೆ ಬೈಯರ್ಸ್ ನೇಮ್ ಕೆಳಗೆ ಅವ್ರು ಪರ್ಚೇಸ್ ಮಾಡಿರೋ ಡೇಟು ಓಪನ್ ಆಗಬೇಕು ಅಂದರೆ ಇದಿದೆಯಲ್ಲ, ಜಸ್ಟ್ ಇದನ್ನು ಡ್ರ್ಯಾಗ್ ಮಾಡ್ಕೊಬಂದು ರೋ ಲೇಬಲಲ್ಲಿ ಬೈಯರ್ಸ್ ನೇಮ್ ಕೆಳಗೆ ಹಾಕಿದ್ರೆ ನೋಡಿ ಬೈಯರ್ಸ್ ನೇಮ್ ಕೆಳಗೆ ಅವ್ರು ಪರ್ಚೇಸ್ ಮಾಡಿರೋ ಡೇಟ್ ಕೂಡ ಬಂತು. ಅದೇ ರೀತಿ ಇವಾಗ ನಮಗೆ ಪ್ರಾಡಕ್ಟ್ಸು ಯಾವ್ದು ಪ್ರಾಡಕ್ಟ್ಸ್ ಪರ್ಚೇಸ್ ಮಾಡಿದ್ದಾರೆ ಅನ್ನೋದು ಬೇಕು ಅಂದರೆ ಇಲ್ಲಿದೆ ನೋಡಿರಿ ಪ್ರಾಡಕ್ಟ್ ನೇಮ್. ಇದನ್ನು ನಾವು ಕಾಲಮ್ ಲೇಬಲ್ ಮೇಲೆ ಹಾಕಿದ್ರೆ ನೋಡಿರಿ ಇಲ್ಲಿ ಕನೆಕ್ಟರ್, ಕೀಬೋರ್ಡ್, ಮೌಸ್, ಫೋನ್, ಪ್ರಿಂಟರ್ ಅಂತೆಲ್ಲ ಬಂದಿದೆ. ಇಲ್ಲಿ ಏನಾಗುತ್ತೆ ಅಂದರೆ ಕಾಲಮ್ ಲೇಬಲ್ ಅಂದರೆ ನಮಗೆ ಕಾಲಮ್ ವೈಸು ಡಾಟಾ ಸಿಗುತ್ತೆ, ರೋ ಲೇಬಲ್ ಅಂದರೆ ನಮಗೆ ರೋ ವೈಸು ಡಾಟಾ ಸಿಗುತ್ತೆ. ಇವಾಗ ನನಗೆ ಈ ಡಾಟಾ ನನಗೆ ಕಾಲಮ್ ಲೇಬಲಲ್ಲಿ ಬೇಡ, ನನಗೆ ರೋ ಲೇಬಲಲ್ಲಿ ಬೇಕು. ಅವಾಗ ಏನು ಮಾಡ್ತೀನಿ ಅಂದರೆ ಜಸ್ಟ್ ಅಲ್ಲಿಂದ ತಗೊಬಂದು ರೋ ಲೇಬಲಲ್ಲಿ ಹಾಕಿದ್ರೆ ನೋಡಿ ಬಾಲು ಅನ್ನೋರು ಪರ್ಚೇಸ್ ಮಾಡಿರೋ ಡೇಟ್ ಬಂದಿದೆ, ಹಾಗೆ ಅವ್ರು ಏನು ಪರ್ಚೇಸ್ ಮಾಡಿದ್ದಾರೆ ಅನ್ನೋದು ಕೂಡ ಬಂದಿದೆ. ಅದೇ ರೀತಿ ಇವಾಗ ನಮಗೆ ಅದ್ರ ರೇಟ್ ಗೊತ್ತಾಗಬೇಕು, ಹಾಗೆ ಟೋಟಲ್ ಗೊತ್ತಾಗಬೇಕು ಅಂದರೆ ಇಲ್ಲಿ ರೇಟ್ ಅಂತ ಇದೆಯಲ್ಲ, ಇದನ್ನು ನಾವು ಯಾವ ಬಾಕ್ಸಿಗೆ ಹಾಕ್ತೀವಿ ಅಂದರೆ ವ್ಯಾಲ್ಯೂಸ್ ಬಾಕ್ಸಿಗೆ ಹಾಕ್ತೀವಿ. ಅದಕ್ಕೆ ಹಾಕಿದ ಕೂಡಲೇ ನಮಗೆ ನೋಡಿರಿ ಬರ್ತಾಯಿದೆ ವ್ಯಾಲ್ಯೂಸ್. ಅಂದರೆ ಮೀನ್ಸ್ ಟೋಟಲ್ಲು ಅಮೌಂಟು ಅಂಥದ್ದು ಏನಾದರೂ ಇದ್ದರೆ ನಾವಿಲ್ಲಿ ವ್ಯಾಲ್ಯೂಸಿಗೆ ಹಾಕ್ತೀವಿ. ಅದೇ ರೀತಿ ರೇಟ್ ಆಗಿದೆ. ನೆಕ್ಸ್ಟು ಟೋಟಲ್ ಬೇಕು ಅಂದರೂ ಕೂಡ ಅದನ್ನು ತಗೊಬಂದು ಜಸ್ಟ್ ಅದ್ರ ಮೇಲೆ ಹಾಕಿದ್ರೆ ನೋಡಿ ಬರ್ತಾಯಿದೆ. ಅದೇ ರೀತಿ ಡಿಸ್ಕೌಂಟು ಅದನ್ನು ಕೂಡ ತಂದು ಹಾಕಿದ್ರೆ ಇಲ್ಲಿ ಬರ್ತಾಯಿದೆ. ಇವಾಗ ಇದೇ ರೀತಿ ಇವಾಗ ಎಲ್ಲರದು ಬಂತು. ನಮಗೆ ಇಂಡಿವಿಜುವಲ್ ಆಗಿ ಒಬ್ರದ್ದೇ ನಾವು ನೋಡಬೇಕು ಅಂತ ಅಂದರೆ ಇಲ್ಲಿ ಇದೆಯಲ್ಲ, ಇವಾಗ ಬೈಯರ್ಸ್ ನೇಮು ನಾವು ಇಂಡಿವಿಜುವಲಾಗಿ ನೋಡಬೇಕು. ಅವಾಗ ಏನು ಮಾಡ್ತೀವಿ ಅಂದರೆ ಇದನ್ನು ತಗೊಬಂದು ರಿಪೋರ್ಟ್ ಫಿಲ್ಟರ್ ಅಂತ ಇದೆಯಲ್ಲ ಇದಕ್ಕೆ ಹಾಕ್ತೀವಿ. ಹಾಕಿದ ಕೂಡಲೇ ಇಲ್ಲಿ ನೋಡಿರಿ ಇಲ್ಲಿ ಏನು ಡಾಟಾ ಚೇಂಜ್ ಆಗೋಲ್ಲ, ಬಟ್ ಬೈಯರ್ಸ್ ನೇಮ್ ಅಂತ ಇದೆಯಲ್ಲ ಇಲ್ಲಿ ಸಪ್ರೇಟಾಗಿ ಒಂದು ಆಪ್ಷನ್ ಬಂದಿದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅವ್ರ ನೇಮ್ಸ್ ಬರುತ್ತೆ. ನಿಮಗೆ ಯಾವ ನೇಮ್ ಬೇಕೋ ಅವ್ರದ್ದು ಮಾತ್ರ ಕ್ಲಿಕ್ ಮಾಡಿರಿ, ಓಕೆ ಕೊಡಿರಿ. ನೋಡಿರಿ ನಾನು ಯಾರ್ದು ಕ್ಲಿಕ್ ಮಾಡಿದ್ನೋ ಅವ್ರ ನೇಮ್ ಮಾತ್ರ ಬರುತ್ತೆ,
ನೆಕ್ಸ್ಟು ಅವ್ರು ಪರ್ಚೇಸ್ ಮಾಡಿರೋ ಡೀಟೇಲ್ಸ್ ಎಲ್ಲ ಓಪನ್ ಆಗುತ್ತೆ. ಈ ರೀತಿ ನಾವು ಪೈವಟ್ ಟೇಬಲ್ನ ಯೂಸ್ ಮಾಡಿ ಈ ಥರ ನಾವು ಡಾಟಾನ ನಮಗೆ ಹೇಗೆ ಬೇಕೋ ಹಾಗೆ ರೆಡಿ ಮಾಡ್ಕೋಬೋದು. ಈಗ ನಮಗೆ ಇದು ಸಾಕು. ಇದನ್ನು ಪ್ರಿಂಟೌಟ್ ತೆಗಿಬೇಕು ಅಂದರೆ Ctrl+P ಅಂತ ಕೊಟ್ಟರೆ ಸಾಕು, ಇಲ್ಲಾಂದರೆ ಫೈಲ್ಸಿಗೋಗಿ ಪ್ರಿಂಟ್ ಅಂತ ಕೊಟ್ಟರೆ ಸಾಕು. ನೋಡಿರಿ, ಇಷ್ಟು ಮಾತ್ರ ನಮಗೆ ಪ್ರಿಂಟೌಟ್ ಬರುತ್ತೆ. ಈ ರೀತಿ ನಾವು ಪೈವಟ್ ಟೇಬಲ್ನ ಯೂಸ್ ಮಾಡ್ಬೋದು. ಥ್ಯಾಂಕ್ ಯು.